ಪ್ರಿಯ ವಿದ್ಯಾರ್ಥಿಗಳೇ, ಇದು 24-25ನೇ ಸಾಲಿನ SSLC ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 4. 28ನೇ ಪ್ರಶ್ನೆ. ಒಂದು ಪಾತ್ರೆಯು ತಲೆಕೆಳಗಾದ ಶಂಕುವಿನಾಕಾರದಲ್ಲಿದೆ. ಅದರ ಎತ್ತರ 8 ಸೆಂಟಿಮೀಟರ್ ಮತ್ತು ತೆರೆದ ಮೇಲ್ಭಾಗದ ತ್ರಿಜ್ಯ 5 ಸೆಂಟಿಮೀಟರ್ ಇದೆ. ಅದರ ಅಂಚಿನವರೆಗೆ ಪೂರ್ಣವಾಗಿ ನೀರನ್ನು ತುಂಬಿದೆ. ಈ ಪಾತ್ರೆಯಲ್ಲಿ 0.5 ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳಾಕಾರದ ಸೀಸದ ಗುಂಡುಗಳನ್ನು ಹಾಕಿದಾಗ 1/4 ಭಾಗದಷ್ಟು ನೀರು ಹೊರಚೆಲ್ಲುತ್ತದೆ. ಪಾತ್ರೆಯಲ್ಲಿ ಹಾಕಿದ ಸೀಸದ ಗೋಳಗಳೆಷ್ಟು? ಇಲ್ಲಿ ಅಥವಾ ಪ್ರಶ್ನೆ ಕೂಡ ಇದೆ, ಅದನ್ನು ಆಮೇಲೆ ನೋಡೋಣ. ಇಲ್ಲಿ ತಲೆಕೆಳಗಾದ ಶಂಕುವಿನಾಕಾರದ ಪಾತ್ರೆ ಇದೆ ಮತ್ತು ತಲೆಕೆಳಗಾಗಿದೆ ಅಂತಂದರೆ ಅದರ ಪಾದದ ಭಾಗ ಓಪನ್ ಇದ್ದು ಮೇಲ್ಮುಖವಾಗಿ ಇರುತ್ತೆ. ಅದರ ತ್ರಿಜ್ಯವನ್ನು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಅವರು? 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅದರ ತ್ರಿಜ್ಯ ಎಷ್ಟು? 5 ಸೆಂಟಿಮೀಟರ್. 5 ಸೆಂಟಿಮೀಟರ್ ತ್ರಿಜ್ಯ ಇರುತ್ತೆ. ಮತ್ತು ಅದರ ಎತ್ತರವನ್ನು ಕೊಟ್ಟಿದ್ದಾರೆ. ಎತ್ತರ ಎಷ್ಟಿದೆ? ಅದು 8 ಸೆಂಟಿಮೀಟರ್ ಇದೆ. ಈಗ ಇದರಲ್ಲಿ ಸೀಸದ ಗುಂಡುಗಳನ್ನು ಹಾಕಿದರೆ ಎಷ್ಟು ನೀರು ಹೊರಬರುತ್ತೆ ಅಂತ ಹೇಳಿದರೆ ಅವರು, ಅದರ 1/4 ಭಾಗದಷ್ಟು ಅಂದರೆ 1/4 ಭಾಗದಷ್ಟು ನೀರು ಹೊರಗೆ ಬರ್ತಾ ಇದೆ. ಅಂದರೆ ಪ್ರತಿ ಸೀಸದ ಗುಂಡುಗಳ ತ್ರಿಜ್ಯ ಎಷ್ಟಿರುತ್ತೆ? 0.5 ಸೆಂಟಿಮೀಟರ್ ಇರುತ್ತೆ. ಪ್ರತಿ ಸೀಸದ ಗುಂಡುಗಳ ತ್ರಿಜ್ಯ 0.5 ಸೆಂಟಿಮೀಟರ್ ಇರುತ್ತೆ. ಸೀಸದ ಗುಂಡುಗಳ ಆಕಾರ ಯಾವ ರೀತಿ ಇರುತ್ತೆ? ಗೋಳಾಕಾರ ಇರುತ್ತೆ. ಅಂದರೆ ಗೋಳಾಕಾರದ ಸೀಸದ ಗುಂಡುಗಳನ್ನು ಹಾಕಿದ್ದಾರೆ. ಪ್ರತಿ ಸೀಸದ ಗುಂಡಿನ ತ್ರಿಜ್ಯವನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಎಷ್ಟು ಸೀಸದ ಗುಂಡುಗಳನ್ನು ಹಾಕಿದ್ದೀವಿ ಅನ್ನೋದನ್ನು ಕಂಡುಹಿಡಿಬೇಕು. ಇದಕ್ಕೆ ಮುಖ್ಯವಾಗಿ ನಾವು ಮೊದಲು ಇಲ್ಲಿ ಶಂಕುವಿನ ಗಾತ್ರವನ್ನು ಕಂಡುಹಿಡಿಬೇಕು. ಅಂದರೆ ಅದರಲ್ಲಿ ಎಷ್ಟು ಗಾತ್ರದ ನೀರು ತುಂಬಿಕೊಂಡಿದೆ ಅಂತ ನಮಗೆ ಸಿಗತ್ತೆ. ಶಂಕುವಿನ ಗಾತ್ರವನ್ನು ಕಂಡುಹಿಡಿದ್ರೆ ಏನು ಸಿಗುತ್ತೆ? ಎಷ್ಟು ಗಾತ್ರದ ನೀರು ತುಂಬಿಕೊಂಡಿದೆ ಅಂತ ಸಿಗುತ್ತೆ. ಮತ್ತು ಒಂದಿಷ್ಟು ಗುಂಡುಗಳನ್ನು ಹಾಕಿದಾಗ ನೀರು ಹೊರಗೆ ಬಂದೇ ಬರುತ್ತೆ. ಯಾಕಂದರೆ ಪಾತ್ರೆಯಲ್ಲಿ ತುಂಬ ನೀರಿದ್ದಾಗ ನೀವು ಏನನ್ನು ಹಾಕಿದರೂ ಕೂಡ ಆ ವಸ್ತುವಿನ ಗಾತ್ರದಷ್ಟು ನೀರು ಹೊರಗೆ ಬರುತ್ತೆ. ಇಲ್ಲಿ ಒಂದಿಷ್ಟು ಸೀಸದ ಗುಂಡುಗಳನ್ನು ಹಾಕಿದ್ದೀವಿ. ಎಷ್ಟು ಭಾಗ ನೀರು ಹೊರಗೆ ಬಂತು? 1/4. ಇದರ ಗಾತ್ರದ 1/4, ಘನಫಲದ 1/4 ನೀರು ಹೊರಗೆ ಬರುತ್ತೆ. ಈ ಹೊರ ಬಂದಿದ ನೀರಿನ ಘನಫಲ ಯಾವುದಕ್ಕೆ ಸಮನಾಗಿರುತ್ತೆ? ನಾವು ಎಷ್ಟು ಸೀಸದ ಗುಂಡುಗಳನ್ನು ಹಾಕಿರ್ತೀವೋ ಅಷ್ಟು ಸೀಸದ ಗುಂಡುಗಳ ಘನಫಲದ ಒಟ್ಟು ಮೊತ್ತಕ್ಕೆ ಸಮನಾಗಿರುತ್ತೆ. ಅಂದರೆ ನಮಗೆ ಈ ಶಂಕುವಿನಾಕಾರದ ಪಾತ್ರೆಯ ಘನಫಲವನ್ನು ಕಂಡುಹಿಡಿದು ಅದರ 1/4 ಮಾಡಿದರೆ ನಮಗೆ ಯಾವುದರ ಘನಫಲ ಸಿಗುತ್ತೆ? ಹಾಕಿದಂಥ ಎಲ್ಲ ಸೀಸದ ಗುಂಡುಗಳ ಒಟ್ಟು ಘನಫಲ ಸಿಗುತ್ತೆ. ಮತ್ತು ಪ್ರತಿ ಸೀಸದ ಗುಂಡಿನ ಘನಫಲವನ್ನು ನಾವು ಕಂಡುಹಿಡ್ಕೊಂಡು ಹೊರಬಂದ ನೀರಿನ ಗಾತ್ರ ಭಾಗಿಸು ಒಂದು ಸೀಸದ ಗುಂಡಿನ ಗಾತ್ರ. ಅಂದರೆ ಹೊರಬಂದ ನೀರಿನ ಗಾತ್ರ ಅಂದರೆ ಎಲ್ಲ ಸೀಸದ ಗುಂಡುಗಳ ಒಟ್ಟು ಗಾತ್ರ ಆಗತ್ತೆ. ಅದನ್ನು ನಾವು ಒಂದು ಸೀಸದ ಗುಂಡಿನ ಗಾತ್ರದಿಂದ ಭಾಗಿಸಿದರೆ ಒಟ್ಟು ಎಷ್ಟು ಸೀಸದ ಗುಂಡುಗಳು ಅಲ್ಲಿ ಪಾತ್ರೆಯಲ್ಲಿ ಇದ್ದಾವೆ. ಪಾತ್ರೆಯಲ್ಲಿ ಹಾಕಿದ ಸೀಸದ ಗುಂಡುಗಳ ಸಂಖ್ಯೆ ನಿಮಗೆ ಸಿಗತ್ತೆ. ಅಂದರೆ ಹಂತ ಹಂತವಾಗಿ ನಾವು ಇದನ್ನು ಮಾಡಬೇಕಾಗತ್ತೆ. ಮೊದಲು ಗೋಳದ ಗಾತ್ರವನ್ನು ಕಂಡುಹಿಡ್ಕೊಳ್ಳೋಣ. ನಂತರ ಅದರ 1/4 ಮಾಡಿದರೆ ಹೊರಚೆಲ್ಲಿದ ನೀರಿನ ಗಾತ್ರ ಅಂದರೆ ಎಲ್ಲ ಸೀಸದ ಗುಂಡುಗಳ ಒಟ್ಟು ಗಾತ್ರ, ಒಟ್ಟು ಘನಫಲ ನಮಗೆ ಸಿಗತ್ತೆ. ಅದನ್ನು ಒಂದು ಸೀಸದ ಗುಂಡಿನ ಘನಫಲದಿಂದ ಭಾಗಿಸೋಣ. ಅಂದರೆ ಒಂದು ಸೀಸದ ಗುಂಡಿನ ಘನಫಲವನ್ನು ನಾವು ಕೂಡ ಇಲ್ಲಿ ಕಂಡುಹಿಡಿದು ಅದನ್ನು ಒಟ್ಟು ನೀರಿನ ಘನಫಲವನ್ನು ಒಂದು ಸೀಸದ ಗುಂಡಿನ ಘನಫಲದಿಂದ ಭಾಗಿಸಿದರೆ ನಮಗೆ ಏನಾಗುತ್ತೆ? ಎಷ್ಟು ಸೀಸದ ಗುಂಡುಗಳಿವೆ ಅನ್ನೋದು ಸಿಗತ್ತೆ. ಅದನ್ನು ನಾವು ಮಾಡೋಣ. ಈಗ ನಾವು ಶಂಕುವಿನ ತ್ರಿಜ್ಯ ಮತ್ತು ಎತ್ತರ ಬರ್ಕೊಳ್ಳೋಣ. ಶಂಕುವಿನ ತ್ರಿಜ್ಯ R ತ್ರಿಜ್ಯ R ಎಷ್ಟಿದೆ? 5 ಸೆಂಟಿಮೀಟರ್ ಇದೆ.
r is equals to 5 ಸೆಂಟಿಮೀಟರ್, h is equals to 8 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನೀವು ಪ್ರಶ್ನೆಯನ್ನು ಗಮನಿಸಿ. h is equals to ಎಷ್ಟು? 8 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಗೋಳಾಕಾರದ ಗುಂಡುಗಳು, ಗೋಳಾಕಾರದ ಸೀಸದ ಗುಂಡುಗಳು ಅಥವಾ ಗುಂಡುಗಳು ಅಂತ ಹಾಕೋಣ. ಗುಂಡುಗಳು, ಗುಂಡಿಗೆ, ಗುಂಡಿನ r ಈಕ್ವಲ್ಸ್ ಎಷ್ಟು? 0.5 ಸೆಂಟಿಮೀಟರ್. ಇಲ್ಲಿ ನಾವು ಮೊದಲಿಗೆ ಈ ಶಂಕುವಿನಾಕಾರದ ಪಾತ್ರೆಯ ಘನಫಲವನ್ನು ಕಂಡುಹಿಡ್ಕೊಳ್ಳೋಣ. ಅಂದರೆ ಅದರಲ್ಲಿ ಎಷ್ಟು ಘನಫಲದಷ್ಟು ನೀರಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ r ಎಷ್ಟು? 5 ಸೆಂಟಿಮೀಟರ್ ಮತ್ತು h ಎಷ್ಟು? 8 ಸೆಂಟಿಮೀಟರ್ ಇದೆ. ಈಗ ನಾವು ಶಂಕುವಿನ ಘನಫಲ, ಶಂಕುವಿನ ಘನಫಲದ ಸೂತ್ರ ನಿಮಗೆ ಗೊತ್ತಿರಬೇಕು. ಶಂಕುವಿನ ಘನಫಲ is equals to, ಶಂಕುವಿನ ಘನಫಲದ ಸೂತ್ರ ಏನು? 1/3 5r²h. ಸಿಲಿಂಡರ್ ಆದರೆ ಬರೀ 5r²h, ಶಂಕುವಿಂದಾದರೆ 1/3 5r²h. ಅದನ್ನು ಬರ್ಕೊಳ್ಳೋಣ. ಇಲ್ಲಿ ಏನಾಗುತ್ತೆ? 1/3 ಇಂಟು 5, r² ಅಂದರೆ 5 ಇಂಟು 5 ಆಗುತ್ತೆ. 2 ಸಲ ಬರೀಬೇಕು ಅದನ್ನು. ಇಂಟು 5 ಇಂಟು 5, h ಎಷ್ಟು? 8 ಇಂಟು 8 ಈಕ್ವಲ್ಸ್ ಏನು? ಹೊರಚೆಲ್ಲಿದ ನೀರಿನ ಘನಫಲ ಆಗುತ್ತೆ. ಹೊರಚೆಲ್ಲಿದ ನೀರಿನ ಘನಫಲ ಅಥವಾ ಗಾತ್ರ ಈಕ್ವಲ್ಸ್ ಏನು? ನಾವು ಇದನ್ನು 1/4ರಿಂದ ಗುಣಿಸ್ಬಿಟ್ರೆ ಹೊರಚೆಲ್ಲಿದ ನೀರಿನ ಘನಫಲ ಸಿಗುತ್ತೆ. ಯಾಕಂತಂದರೆ ಅದರಲ್ಲಿರುವ 1/4 ಭಾಗ ನೀರು, 1/4 ಭಾಗ ನೀರು ಹೊರಚೆಲ್ಲೋದ್ರಿಂದ ಇದನ್ನು 1/4ರಿಂದ ಗುಣಿಸ್ಬಿಟ್ರೆ ಆಯಿತು. ಈಕ್ವಲ್ಸ್ ಏನು? ಹೊರಚೆಲ್ಲಿದ ನೀರಿನ ಘನಫಲ ಆಗುತ್ತೆ. ಹೊರಚೆಲ್ಲಿದ ನೀರಿನ ಘನಫಲ ಅಥವಾ ಗಾತ್ರ ಈಕ್ವಲ್ಸ್ ಏನು? ನಾವು ಇದನ್ನು 1/4ರಿಂದ ಗುಣಿಸ್ಬಿಟ್ರೆ ಹೊರಚೆಲ್ಲಿದ ನೀರಿನ ಘನಫಲ ಸಿಗುತ್ತೆ. ಯಾಕಂತಂದರೆ ಅದರಲ್ಲಿರುವ 1/4 ಭಾಗ ನೀರು, 1/4 ಭಾಗ ನೀರು ಹೊರಚೆಲ್ಲೋದ್ರಿಂದ ಇದನ್ನು 1/4ರಿಂದ ಗುಣಿಸ್ಬಿಟ್ರೆ ಆಯಿತು. ಈಕ್ವಲ್ಸ್ ಶಂಕುವಿನ ಘನಫಲದ 1/4 ಭಾಗ ಅಂದರೆ 1/4 ಇಂಟು ಶಂಕುವಿನ ಘನಫಲವನ್ನು ನಾವು ಬರೀಬೇಕು. ಶಂಕುವಿನ ಘನಫಲ ಏನಿದೆ? 1/3 ಇಂಟು 5 ಇಂಟು 5 ಇಂಟು 5 ಇಂಟು 8, 1/4, 4/1. ಶಂಕುವಿನ ಘನಫಲದ 4/1 ನೀರು ಹೊರಗಡೆ ಚೆಲ್ಲುತ್ತೆ. ಅದು ಯಾವುದಕ್ಕೆ ಸಮನಾಗಿರುತ್ತೆ? ಎಲ್ಲ ಗುಂಡುಗಳ ಒಟ್ಟು ಘನಫಲಕ್ಕೆ ಸಮನಾಗಿರುತ್ತೆ. ಇಲ್ಲಿ 4 ಮತ್ತು 8 ಇವೆರಡು 4ರ ಮಗ್ಗಿಯಲ್ಲಿದೆ. ಅದಕ್ಕೆ ನಾವು ಕ್ಯಾನ್ಸಲ್ ಮಾಡ್ಬೋದು. 4 1 4, 4 2 8. ಈಗ ಏನು ಉಳ್ಕೊಳ್ತಿಲ್ಲಿ? 1/3 5 ಇಂಟು 5 ಇಂಟು 5 ಇಂಟು 2 ಆಗುತ್ತೆ. ಅದಕ್ಕೆ ನಾವು ಇಲ್ಲಿ ಈಕ್ವಲ್ಸ್ ಹಾಕಿ ಬರೆಯೋಣ. ಈಕ್ವಲ್ಸ್ 1/3 5 ಇಂಟು 5 ಇಂಟು 5 25, 25 ಇಂಟು 2
50 ಆಗುತ್ತೆ. ಇದನ್ನು 50 ಅಂತ ಬರೆದಿಟ್ಕೊಳ್ಳೋಣ. 50. ಇದನ್ನು 1 ಅಂತ ಇಟ್ಕೊಳ್ಳೋಣ. ಮೊದಲನೇದಿದು. ಈಗ ನಾವು ಏನು ಕಂಡುಕೊಂಡ್ವಿ? ಎಲ್ಲ ಗುಂಡುಗಳ ಘನಫಲವನ್ನು ಕಂಡುಕೊಂಡ್ವಿ. ಅದು ಹೇಗೆ ಸಿಕ್ತು ನಮಗೆ? ಹೊರಚೆಲ್ಲಿದ ನೀರಿನ ಘನಫಲದಷ್ಟೇ ಅದು ಇರೋದರಿಂದ ಅದು ನಮಗೆ ಗೊತ್ತಿರಬೇಕು. ನಾವು ಯಾವುದೇ ಒಂದು ವಸ್ತುವನ್ನು ನೀರಿನಲ್ಲಿ ಹಾಕಿದಾಗ ಅದು ತನ್ನ ಗಾತ್ರದಷ್ಟೇ, ಅಂದರೆ ತನ್ನ ಘನಫಲದಷ್ಟೇ ನೀರನ್ನು ಸ್ಥಾನಪಲ್ಲಟಗೊಳಿಸುತ್ತೆ. ತುಂಬ ತುಂಬಿಕೊಂಡಿದ್ರೆ ಅದು ಅಷ್ಟೇ ಗಾತ್ರದ ನೀರನ್ನು, ಅಷ್ಟೇ ಘನಫಲದಷ್ಟು ನೀರನ್ನು ಹೊರಚೆಲ್ಲುತ್ತೆ. ಅದಕ್ಕೆ ಹೊರಚೆಲ್ಲಿದ ನೀರಿನ ಘನಫಲವನ್ನು ನಾವು ಕಂಡುಕೊಂಡ್ರೆ ನಮಗೇನು ಸಿಕ್ಕಿರುತ್ತೆ? ಎಲ್ಲ ಗುಂಡುಗಳ, ಅಲ್ಲಿ ಹಾಕಿರುವಂತಹ ಎಲ್ಲ ಗುಂಡುಗಳ ಒಟ್ಟು ಘನಫಲ ನಮಗೆ ಸಿಕ್ಕಿರುತ್ತೆ. ಅದಕ್ಕೆ ನಮಗಿಲ್ಲಿ ಎಲ್ಲ ಗುಂಡುಗಳ ಒಟ್ಟು ಘನಫಲ ಎಷ್ಟಾಯಿತು? 1/35 × 50. ಈಗ ಗುಂಡುಗಳ ಸಂಖ್ಯೆಯನ್ನು ನಾವು ಕಂಡುಹಿಡ್ಕೋಬೇಕಾದ್ರೆ ನಾವು ಪ್ರತಿ ಗುಂಡಿನ ಘನಫಲವನ್ನು ಕಂಡುಹಿಡಿಬೇಕು. ಪ್ರತಿ ಗುಂಡಿನ ಘನಫಲ, ಗುಂಡು ಗೋಳಾಕಾರದಲ್ಲಿದೆ, ನಮಗೆ ತ್ರಿಜ್ಯ ಕೊಟ್ಟಿದ್ದಾರೆ, ಪ್ರತಿ ಗುಂಡಿನ ತ್ರಿಜ್ಯವನ್ನು ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ನಾವು ಪ್ರತಿ ಗುಂಡಿನ, ಪ್ರತಿ ಗೋಳದ ಘನಫಲವನ್ನು ಕಂಡುಹಿಡಿಯೋಣ. ಪ್ರತಿ ಗೋಳದ ಅಥವಾ ಪ್ರತಿ ಗುಂಡಿನ, ಪ್ರತಿ ಗೋಳದ ಅಥವಾ ಪ್ರತಿ, ಇಲ್ಲಿ ಗುಂಡು ಅಂತ ನಾವು ಬರೆದಿರೋದ್ರಿಂದ ಇಲ್ಲಿ ಗುಂಡು ಅಂತಲೇ ಶಬ್ದ ತಗೊಳ್ಳೋಣ. ಪ್ರತಿ ಗುಂಡಿನ, ಪ್ರತಿ ಗುಂಡಿನ ಘನಫಲ. ಇಲ್ಲಿ ಗುಂಡು ಯಾವ ಆಕಾರದಲ್ಲಿರುತ್ತೆ? ಗೋಳಾಕಾರದಲ್ಲಿರುತ್ತೆ. ಅಂದರೆ ಗೋಳದ ಘನಫಲದ ಸೂತ್ರವನ್ನು ನಾವು ಬರಿಬೇಕು. ಏನದು? 4/3 πr³ ಆಗುತ್ತೆ. ನಾವು ಸೂತ್ರವನ್ನು ನೆನ್ಪಿಟ್ಕೊಂಡಾಗ ಮಾತ್ರ ನಾವಿಲ್ಲಿ ಬರೆಯೋದಕ್ಕೆ ಬರುತ್ತೆ. ಇಲ್ಲ ಅಂತಂದರೆ ನಮಗೆ ಲೆಕ್ಕ ಮಾಡಲಿಕ್ಕೆ ಬರಲ್ಲ. ಮಕ್ಕಳೇ, ಅದಕ್ಕೆ ಪದೇ ಪದೇ ಹೇಳ್ತಾ ಇದ್ದೀನಿ, ಎಲ್ಲ ಸೂತ್ರವನ್ನು ನೀವು ಕಲ್ತಿಟ್ಕೊಳ್ಳಿ. ಈಗ ಇಲ್ಲಿ ನಾವು ಆರ್ನ ಬೆಲೆಯನ್ನು ಹಾಕಬೇಕು. ಆರ್ನ ಬೆಲೆ ನಮಗೆ ಕೊಟ್ಟಿದ್ದಾರೆ 0.5. ಅದಕ್ಕೆ ಇವಿಷ್ಟನ್ನು ಹಾಗೆ ಬರೆಯೋಣ. 4/3 × π × r³ ಇದೆ, ಅಂದರೆ 0.5, ಅದು ಆರ್ನ ಬೆಲೆ 0.5 ಇದೆ. ಅದನ್ನು 3 ಸಲ ಬರೆಯೋಣ. 0.5 × 0.5 × 0.5 ಆಯಿತು. ಈಗ ನಾವು ಇದನ್ನು 2 ಅಂತ ಇಟ್ಕೊಳ್ಳೋಣ. ಇದೇನಿದು? ಎರಡನೇದು. ಈಗ ನಂತರ ನಾವು ಏನು ಮಾಡೋಣ? ನಮಗೆ ಗುಂಡುಗಳ ಸಂಖ್ಯೆ ಬೇಕು. ನೀರಿನಲ್ಲಿ ಹಾಕಿದ ಗುಂಡುಗಳ ಸಂಖ್ಯೆ ಬೇಕಾಗಿದೆ. ಅದಕ್ಕೆ ನಾವೇನು ಮಾಡಬೇಕು? ಒಟ್ಟು ಘನಫಲ, ಎಲ್ಲ ಗುಂಡುಗಳನ್ನು ಸೇರಿಸಿ ಎಷ್ಟು ಘನಫಲ ಆಗುತ್ತೆ ಅದನ್ನು ಪ್ರತಿ ಗುಂಡಿನ ಘನಫಲದಿಂದ ಭಾಗಿಸ್ಬೇಕು. ಗುಂಡುಗಳ ಸಂಖ್ಯೆ = ಏನಾಗುತ್ತೆ? ಗುಂಡುಗಳ ಸಂಖ್ಯೆ ಮೇಲ್ಗಡೆ ಏನು ಬರೆಯೋಣ? ಎಲ್ಲ ಗುಂಡುಗಳ ಘನಫಲ, ಎಲ್ಲ ಗುಂಡುಗಳ ಒಟ್ಟು ಘನಫಲ ಅನ್ನಾದರೂ ಬರಿಬೋದು, ಅಥವಾ ಹೊರಚೆಲ್ಲಿದ ನೀರಿನ ಘನಫಲ ಆದರೂ ಬರಿಬೋದು. ನಾವು ಇಲ್ಲಿ ಪ್ರತಿ ಗುಂಡಿನ ಘನಫಲವನ್ನು ಕೆಳಗಡೆ ಹಾಕೋದ್ರಿಂದ ಎಲ್ಲ ಗುಂಡುಗಳ ಘನಫಲವನ್ನು ಮೇಲ್ಗಡೆ ಬರೆಯೋಣ. ಎಲ್ಲ ಗುಂಡುಗಳ ಒಟ್ಟು ಘನಫಲ, ಒಟ್ಟು ಘನಫಲ ಬಾಯ್ ಏನಾಗಬೇಕು? ಗುಂಡುಗಳ ಸಂಖ್ಯೆಯನ್ನು ಕಂಡುಹಿಡ್ಕೋಬೇಕಾಗಿದ್ದ ಪ್ರತಿ ಗುಂಡಿನ ಘನಫಲವನ್ನು ನಾವು ಇಲ್ಲಿ ಹಾಕಬೇಕಾಗತ್ತೆ. ಪ್ರತಿ ಗುಂಡಿನ ಘನಫಲ. ಪ್ರತಿ ಗುಂಡಿನ ಘನಫಲ. ಈಗ ಇಲ್ಲಿ ಎಲ್ಲ ಗುಂಡುಗಳ ಘನಫಲ ಏನಿದೆ 1/3 5 × 50 ಇದೆ. ಅದನ್ನು ಬರೆಯೋಣ.
ಈಕ್ವಲ್ಸ್ ಏನು 1/3 ಪೈ ಇಂಟು ಎಷ್ಟಿದೆ 50 ಇದೆ, 50 ಬರೆಯೋಣ ಇಂಟು 50. ಹಾಗೆ ಇಲ್ಲಿ ನಾವು ಕೆಳಭಾಗದಲ್ಲಿ ಏನಿದೆ 4/3 5 ಇಂಟು ಇದೆ 4/3 5 ಇಂಟು 0.5 ಇಂಟು 0.5 ಇಂಟು 0.5 ಬರೆಯೋಣ 0.5 ಇಂಟು 0.5 ಇಂಟು 0.5 ಬರೆಯೋಣ. ಈಗ ಇಲ್ಲಿ ಅಂಶದಲ್ಲಿ 1/3 ಇದೆ, ಛೇದದಲ್ಲಿ 4/3 ಇದೆ. ಇವೆರಡನ್ನು ನಾವು ಕ್ಯಾನ್ಸಲ್ ಮಾಡ್ಬೋದು. ಯಾಕಂದರೆ ಇಲ್ಲಿ ಎರಡರಲ್ಲಿ ಅದು ಕೆಳಭಾಗದಲ್ಲಿದೆ 1/3 3 ಕೆಳಭಾಗದಲ್ಲಿದೆ, 4/3 3 ಕೆಳಭಾಗದಲ್ಲಿದೆ. 3ಯನ್ನು ನಾವು ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿ ಏನು ಉಳ್ಕೊಳ್ತು 5 ಇಂಟು 50. ಈ 5ಅನ್ನು ಕೂಡ ನಾವು ಕ್ಯಾನ್ಸಲ್ ಮಾಡ್ಬೋದು. ಅಂದರೆ ಮೇಲ್ಭಾಗದಲ್ಲಿ ಏನು ಉಳ್ಕೊಂಡಿದೆ 5 ಉಳ್ಕೊಂಡಿದೆ, 50 ಉಳ್ಕೊಂಡಿದೆ. ಮೇಲ್ಭಾಗದಲ್ಲಿ ಏನು ಉಳ್ಕೊಂಡಿದೆ 50 ಉಳ್ಕೊಂಡಿದೆ. ಅದನ್ನು ಬರೆಯೋಣ ಬಾಯ್. ಇಲ್ಲಿ ನಾವು 4 ಇಂಟು 0.5 ಇಂಟು 0.5 ಇಂಟು 0.5 ಇದೆ. ಅದಕ್ಕೆ ನಾವೇನು ಮಾಡೋಣ 4 ಇಂಟು 0.5 ಏನಾಗುತ್ತೆ 0.5 ಇಂಟು 4 ಅಂದರೆ ಏನಾಯಿತು 5 4 20 20 ಅಂದರೆ ಏನಾಯಿತು 2.0 2 ಆಗುತ್ತೆ. ಇವೆರಡರ ಗುಣಲಬ್ಧ ಏನಾಯಿತು 2 ಆಯಿತು. ಅದನ್ನು ಬರೆಯೋಣ. ಇಲ್ಲಿ ಪುನಃ ಇವೆರಡನ್ನು ಗುಣಿಸಿದರೆ 5 5 25 ಆಗುತ್ತೆ. ಏನಾಯಿತು 25 ಆಗುತ್ತೆ. ಪಾಯಿಂಟ್ ಎಲ್ಲಿ ಬರುತ್ತೆ ಅಂತ ನೋಡೋಣ. 0.5 ಇಂಟು 0.5 0.5 ಇಂಟು 0.5 ಏನಾಗುತ್ತೆ 0.25 ಆಗುತ್ತೆ. ನಾವಿಲ್ಲಿ 5 5 25 ಇಲ್ಲೊಂದು ಬಿಂದು ಸಂಖ್ಯೆಯ ನಂತರ ಇನ್ನೊಂದು ಅಂಕಿಯ ನಂತರ ಬಿಂದು ಇದೆ. ಇಲ್ಲೂ ಕೂಡ ಒಂದು ಅಂಕಿಯ ನಂತರ ಬಿಂದು ಇದೆ. ಒಂದು ಅಂಕಿ ಸೇರಿದರೆ 2 ಅಂಕಿ ಆಗುತ್ತೆ. ಅದಕ್ಕೆ ನಾವು ಬಿಂದುವನ್ನು ಇಲ್ಲಿ ಹಾಕಬೇಕು 2 ಅಂಕಿ ಅಂದರೆ 25 ನಂತರ ನಾವಿಲ್ಲಿ ಹಾಕಬೇಕು. ಇದನ್ನು ನೀವು ಗುಣಾಕಾರದಲ್ಲಿ ಮೊದಲೇ ಕಲ್ತಿರ್ತೀರ. ಈಗ ನಾವೇನು ಮಾಡೋಣ ಇವೆರಡನ್ನು ಗುಣಿಸೋಣ. 50/25 2 ಏನು ಬರುತ್ತೆ 50 ಬರುತ್ತೆ. 50 ಬರೆಯೋಣ. ಆದರೆ ಇಲ್ಲಿ ನಾವು ಡೆಸಿಮಲ್ ಪಾಯಿಂಟ್ ಹಾಕಬೇಕು. ಎಷ್ಟರಲ್ಲಿ 2 ಅಂಕಿಗಳ ನಂತರ ಬಂದಿರೋದ್ರಿಂದ ಇಲ್ಲೂ ಕೂಡ 2 ಅಂಕಿಗಳ ನಂತರ ಬರುತ್ತೆ 0.50 ಆಯಿತು. ಈಗ ಏನು ಮಾಡೋಣ ಅಂತಂದರೆ ನಾವು ಇಲ್ಲಿ ಡೆಸಿಮಲ್ ಪಾಯಿಂಟನ್ನು ತೆಗೆಯೋಣ, ದಶಮಾಂಶ ಬಿಂದುವನ್ನು ತೆಗೆಯೋಣ. ಅಂದರೆ ಏನಾಯಿತು 50ನೇ ಬರೆದುಬಿಡೋಣ. ಎಷ್ಟು ಬಂತು 50. ಇಲ್ಲಿ ಅವಾಗ ಏನಾಗುತ್ತಂದರೆ 50 ಮುಂದೆ ನಾವು 2 ಅಂಕಿಗಳನ್ನು ದಶಮಾಂಶದ ನಂತರ ಇರೋದನ್ನು ತೆಗೆದಿರೋದ್ರಿಂದ ಇಲ್ಲಿ 2 0 ಹಾಕಬೇಕಾಗತ್ತೆ. ಅದಕ್ಕೆ ಏನಾಯಿತು 0 0 ಕ್ಯಾನ್ಸಲ್ ಆಯಿತು. 5 1 5 100 ಬಂತು. ಅಂದರೆ ಗುಂಡುಗಳ ಸಂಖ್ಯೆ ಎಷ್ಟು ಬಂತು 100 ಬಂತು. ಹಾಗಾದರೆ ಎಷ್ಟು ಗೋಳಗಳನ್ನು ಹಾಕಲಾಗಿದೆ ನಾವು ನೀರಿನಲ್ಲಿ ಹಾಕಿದ ಗುಂಡುಗಳ ಸಂಖ್ಯೆ ಅಥವಾ ಗೋಳಗಳ ಸಂಖ್ಯೆ ಎಷ್ಟು 100. ಅದಕ್ಕೆ ಬರೆಯೋಣ ಹಾಕಿದ ಗೋಳಗಳ ಸಂಖ್ಯೆ ಅಥವಾ ಹಾಕಿದ ಗುಂಡುಗಳ ಸಂಖ್ಯೆ ಅಥವಾ ಬೇಕಾದರೆ ನೀರಿನಲ್ಲಿ ಹಾಕಿದ ಅಂತಲೇ ಬರೆಯೋಣ. ನೀರಿನಲ್ಲಿ ಹಾಕಿದ ಗುಂಡುಗಳ ಸಂಖ್ಯೆ ಎಷ್ಟು 100. ಇದು ಉತ್ತರ. ಇಲ್ಲಿ ನಾವು ನಮಗೆ ಹಲವಾರು ಕಾನ್ಸೆಪ್ಟ್ ಪರಿಕಲ್ಪನೆ ಗೊತ್ತಿದ್ದರೆ ಮಾತ್ರ ಇದನ್ನು ನಾವು ಮಾಡೋದಕ್ಕಾಗತ್ತೆ. ಸೂತ್ರಗಳು ಗೊತ್ತಿರಬೇಕು ಮತ್ತು ನೀರಿನಲ್ಲಿ ಒಂದು ವಸ್ತು ಹಾಕಿದಾಗ ಅಷ್ಟೇ ಘನಫಲದಷ್ಟು ನೀರು ಸ್ಥಾನಪಲ್ಲಟಗೊಳ್ಳುತ್ತೆ ಅಥವಾ ಹೊರಗೆ ಬರುತ್ತೆ ಅನ್ನೋದು ಕೂಡ ಗೊತ್ತಿರಬೇಕಾಗತ್ತೆ.